ಇದರಲ್ಲಿ ಈ ಕಡೆ ನಿಂತ್ಕೊಂಡು ಮಾತಾಡುವಾಗ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಆದ್ರೆ ಮಾಧ್ಯಮದವರು ಎಲ್ರಿಗೂ ನನ್ನ ಅನಂತ ಅನಂತ ವಂದನೆಗಳು. ನಾನು ನನ್ನ ಕೆರಿಯರ್ ಶುರು ಮಾಡಿದಾಗ್ಲಿಂದ ಇವತ್ತಿನವರೆಗೂ ಅದೇ ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀರಾ. ಈಗ ಇದೊಂದು ಚಿಕ್ಕ ಅಟೆಂಪ್ಟ್ ಟ್ರೈ ಮಾಡಿದ್ದೀನಿ. ಸೊ ಅದಕ್ಕೂ ಗೋಸ್ಟ್ ದಿದೆವ, ಅದಕ್ಕೂ ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಬೆಂಬಲ ಈ ಒಂದು ನನ್ನ ಹೊಸ ಜರ್ನಿನಲ್ಲಿ ಜೊತೆಗೆ ಹಿರಿಯರು ಇದ್ದೀರಾ, ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸು ಬೇಕು ಅಂತ ಕೇಳ್ಕೊತೀನಿ. ನನ್ನ ಮೇಲೆ ಮಾತ್ರ ಅಲ್ಲ, ನನ್ನ ಇಡೀ ಟೀಮಲ್ಲಿ ಏನೋ ಒಂದು ಐಡಿಯಾ ಬಂತು ಮಾಡೋಣ ಅಂತ. ಸೊ ಹಾಗಾಗಿ ಈ ಎಫರ್ಟು. ಅಂಡ್ ಅದಕ್ಕೆ ಮುಖ್ಯ ಕಾರಣ ಹೇಳಲೇಬೇಕು, ನನ್ನ ಇಡೀ ಶ್ರೀರಸ್ತು ಟೀಮ್. ಯಾಕೆಂದ್ರೆ ಶ್ರೀರಸ್ತು ಆಗಿಲ್ಲದೆ ಇದ್ದಿದ್ರೆ ಇವತ್ತು ಖಂಡಿತವಾಗ್ಲೂ ನಾನು ಈ ಗೋಸ್ಟ್ ಬಗ್ಗೆ ಈ ಅಟೆಂಪ್ಟ್ ಮಾಡ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸುಬ್ಬು, ಕೃಷ್ಣ, ಎಂಟೈರ್ ಟೀಮ್. ಅಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಕೋ-ಆರ್ಟಿಸ್ಟ್ಗಳು ಅಷ್ಟೇ. ಅವ್ರಗಳ ಜೊತೆ ಇರೋಷ್ಟು ಹೊತ್ತು ಒಂಥರ ಒಂದು ಹೊಸ ಹುಮ್ಮಸ್ಸು, ಹೊಸ ಹುರುಪು, ಅಂಡ್ ಯಾವಾಗ್ಲೂ ಖುಷಿಯಾಗಿರುತ್ತೆ. ಜೊತೆಗೆ ಏನಾದ್ರೂ ಮಾಡಬೇಕು ಅನ್ನೋ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಆ ಥರ ಒಂದು ಪಾಸಿಟಿವಿಟಿ. ಸೊ ಥ್ಯಾಂಕ್ ಯು ಎಲ್ರಿಗೂ. ಮತ್ತೊಮ್ಮೆ ಮಾಧ್ಯಮದವರು ಎಲ್ರಿಗೂ ನನ್ನ ಧನ್ಯವಾದಗಳು. ಆಸೆಗಳು ತುಂಬಾ ಇದೆ, ಆದ್ರೆ ಏನಂತಾರೆ, ಇನ್ನು ಅಷ್ಟು ಒಂದು ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ತಾಕತ್ ಇನ್ನೂ ಇಲ್ಲ. ಈಗೇನೋ ಚಿಕ್ಕದಾಗಿ ಶುರು ಮಾಡಿದೀನಿ, ನೋಡೋಣ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಮೆಲ್ಲರ ಬೆಂಬಲ, ಜೊತೆಗೆ ನಮ್ಮ ಕರ್ನಾಟಕದ ಅಭಿಮಾನಿಗಳು ಅವ್ರು ಹೇಗೆ ಪ್ರೋತ್ಸಾಹ ಕೊಡ್ತಾರೆ, ಇದುವರೆಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆದ್ರೆ ಈಗ ಈ ಒಂದು ಜರ್ನಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಆಸೆ ಅಂತೂ ಇದೆ, ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ಶಾರ್ಟ್ ಮೂವಿನೋ ಯಾವ್ದಾರು ಆಗಿರ್ಬೋದು. ಬಟ್ ಈ ಚಿತ್ರರಂಗ ನನಗೆ ಒಂದು ಜೀವನ ಕಟ್ಕೊಟ್ಟಿದೆ, ಹಾಗೆ ಅದಕ್ಕೆ ಏನಾದ್ರೂ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಸೇವೆ ಸಲ್ಲಿಸಬೇಕು ಅನ್ನೋದೊಂದು ಆಸೆ ಇದೆ. ನೋಡೋಣ. ಈಗ ಸದ್ಯಕ್ಕೆ ನಮ್ಗೆ ಐಡಿಯಾ ಇರೋದು ಯೂಟ್ಯೂಬ್ ಮತ್ತೆ ಕೆಲವೊಂದು ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆಯಲ್ಲ, ಅಲ್ಲಿ ಹಾಕ್ಬೇಕು ಅನ್ನೋದು. ಆ ಐಡಿಯಾನು ಇದೆ, ಬಟ್ ಆ ಕ್ಯಾಟಗರಿನಲ್ಲಿ ಬರಬೇಕಲ್ವ. ಯಾಕಂದ್ರೆ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ ಕೆಲವೊಂದು ಫಿಲ್ಮ್ ಫೆಸ್ಟಿವಲ್ಗೆ. ಅದು ಫುಲ್ಫಿಲ್ ಆಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಐಲ್ ಸೆಂಡ್ ಇಟ್. ಇದರಲ್ಲಿ ಆಕ್ಚುಲಿ ಒಂದು ಸೈಕಲಾಜಿಕಲ್ ಇದಿದೆ, ಆತರ ಪ್ರಶ್ನೆಗಳೆಲ್ಲ ಇವ್ರನ್ನ ಕೇಳ್ಬೇಕು. ಸೊ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು. ನನಗೆ ಕತೆ ಹೇಳಿದಾಗ ನನಗೆ ಇಷ್ಟ ಆಗಿದ್ದು ಅದು ಇಟ್ಸ್ ಸೈಕಲಾಜಿಕಲ್ ಥ್ರಿಲ್ಲರ್ ಆದ್ರೂ ಅದ್ರ ಹಿಂದೆ ತುಂಬಾ ಒಂದು ಡೀಪ್ ಮೀನಿಂಗ್ ಇದೆ. ಸೊ ಹಾಗಾಗಿ ನನ್ಗೆ ಇಷ್ಟ ಆಯ್ತು. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಕಾಂಟೆಂಟ್ ಚೆನ್ನಾಗಿರ್ಬೇಕು, ಒಂದು ಎಮೋಷನಲ್, ಯಾವ್ದೋ ಒಂದು ಎಮೋಷನ್ಸ್ ರಿಯಾಕ್ಟ್ ಆಗ್ಬೇಕಲ್ವಾ. ನಾವು ನೋಡಿದಾಗ ನಮ್ಗಲ್ಲಿ ಒಂದು ಎಮೋಷನ್ ಬರಬೇಕು. ಅದು ಭಯ ಇರ್ಬೋದು, ಖುಷಿ ಇರ್ಬೋದು, ನಗು, ಅಳು, ಏನೇ ಆಗಿರ್ಬೋದು. ಬಟ್ ಸಮಥಿಂಗ್ ಹ್ಯಾಸ್ ಟು ಒಂದು ಎಮೋಷನ್ ಫೀಲ್ ಆಗ್ಬೇಕು. ಸೊ ಹಾಗಾಗಿ ಇದರಲ್ಲಿ ಭಯ ಹುಟ್ಟಿಸುವಂತದ್ದು ಅದು. ಗೋಸ್ಟ್ ಅಂತ ಒಂದು ಹೆಸರು ಯಾಕೆ? ನಮ್ಮೆಲ್ಲರಲ್ಲೂ ತಲೆಯಲ್ಲಿರೋದು ಎಲ್ರಿಗೂ ಇದೆ ಅಲ್ಲ, ಒಂದು ದೇವರು, ಒಂದು ದೆವ್ವ ಅನ್ನೋದು ಇದ್ದೇ ಇರುತ್ತಲ್ಲ. ಹೌದು, ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಸೊ ನನಗೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಗೊತ್ತಿಲ್ಲ, ಅದು ತಪ್ಪಿರಬಹುದು. ನಾನು ಯೋಚನೆ ಮಾಡಿದ ರೀತಿಯಲ್ಲಿ ನನಗೆ ನನ್ನ ದೆವ್ವ ಅನ್ನೋ ಹೇಳಕ್ ಹೋಗಿದ್ದಲ್ಲ. ಆಕ್ಚುಲಿ ನನ್ನ ದೃಷ್ಟಿಯಲ್ಲಿ ನೆಗೆಟಿವಿಟಿ ಅನ್ನೋದು ಇಲ್ಲವೇ ಇಲ್ಲ. ಅದೆಲ್ಲವೂ ಮನುಷ್ಯರ ಕಲ್ಪನೆ ಅಷ್ಟೇ. ನಮಗೆ ಪ್ರಕೃತಿಯಲ್ಲಿ ಯಾವುದು ನೆಗೆಟಿವ್ ಆಗಿ ಇಲ್ಲವೇ ಇಲ್ಲ. ಪ್ರಕೃತಿ ನಮಗೆ ಯಾವತ್ತೂ ನೆಗೆಟಿವ್ ಅಲ್ಲ. ಬಟ್ ನಾವು ನೆಗೆಟಿವ್ ಅನ್ನೋದೆಲ್ಲ ನಮ್ಮ ಮನಸ್ಸಲ್ಲಿರುವಂಥದ್ದು ಅಂತ. ಸೊ ದೆವ್ವ ಅನ್ನೋದು ಮನಸ್ಸಿನ ಭಾವನೆ ಅಂತ ಇತ್ತು. ಹಂಗಾಗಿ ದೆವ್ವ ಇಲ್ಲ, ಅದು ನಮ್ಮ ಮನಸ್ಸಿನ ಭಾವನೆ ಅನ್ನೋ ಯೋಚನೆ ಬಂತು. ದೆವ್ವ ಅನ್ನೋದು ಒಂದು ನೆಗೆಟಿವ್ ಎನರ್ಜಿ ಅಂತ ಎಲ್ಲರೂ ಮಾತಾಡ್ತೀವಲ್ವ. ಸೊ ನೆಗೆಟಿವ್ ಇಲ್ಲ ಅನ್ನೋದು ನನ್ನ ಕಲ್ಪನೆ ಆಗಿತ್ತು. ನನ್ನ ಕಲ್ಪನೆ ಅಲ್ಲ, ನನ್ನ ನಿಲುವು. ಅದು ಎಲ್ಲರೂ ಒಪ್ಕೋಬೇಕು ಅಂತೇನಿಲ್ಲ. ಆದ್ರೆ ನಾನೊಬ್ಬ ದೆವ್ವ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ದೆವ್ವಗಳನ್ನ ನಂಬ್ತಾರಲ್ಲ. ಎಲ್ಲ ರಿಲಿಜನ್ ಅಲ್ಲೂ ಎಲ್ಲರೂ ದೆವ್ವ ಇದೆ ಅನ್ನೋದನ್ನೇ ವಾದ ಮಾಡ್ತಾರೆ. ಸೊ ನನಗ್ ಹಾಗೆ ಅನ್ಸಿದೆ, ಬಟ್ ಎಲ್ರಿಗೂ ಹಾಗೆ ಅನ್ಸ್ಬೇಕಾಗಿಲ್ಲ. ಅದನ್ನೇ ಅದರಲ್ಲಿ ಕೊನೆಯಲ್ಲಿ ನಾನು ಹೇಳಿದ್ದು ಕೂಡ. ನನ್ನ ಪಾತ್ರ
ದೆವ್ವ ಇಲ್ಲ, ನೀವು ಮಾಧ್ಯಮದವರಾಗಿ ದೆವ್ವ ಗಿವ್ವ ಅಂತ ಹೇಳ್ತೀರಾ ಅಂತ ಹೇಳಿದವನು ಅಲ್ಲಿ ಕುತ್ಕೊಂಡು ಏನ್ ಮಾಡಿದ, ಹೋಗ್ಬೇಕಾಗಿತ್ತಲ್ವಾ. ಅವ್ನು ಮತ್ತೊಂದು ಲ್ಯಾಪ್ಟಾಪ್ ಅಲ್ಲಿ ಹುಡುಕ್ತಾ ಇದ್ದಾನೆ ದೆವ್ವ ಅಂದ್ರೆ ಏನು, ದೆವ್ವ ಅಂದ್ರೆ ಏನು ಅಂತ. ಸೊ ನಾವು ಬಹಳಷ್ಟು ವಿಷಯ ಹಂಗೆ ಅಂತ ಅನ್ಸುತ್ತೆ. ಅದಿಲ್ಲ ಇದಿಲ್ಲ ಅದೆಲ್ಲ ಸುಳ್ಳ್ರಿ, ಅದೆಲ್ಲ ಮೂಢನಂಬಿಕೆ ಅಂತೀವಿ. ಮತ್ತು ನಾವು ತಾಯ್ತ ಗೀತ ಕಟ್ಕೊಂಡೆಲ್ಲ ಮಾಡ್ತಾ ಇರ್ತೀವಿ. ಸೊ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಕ್ ಆಗಲ್ಲ. ಬಟ್ ನನಗೆ ಸದ್ಯಕ್ಕೆ ನೆಕ್ಸ್ಟ್ ಎಲ್ಲರೂ ದೆವ್ವ ಸಿಗುವವರೆಗೂ ನನ್ನ ಮಟ್ಟಿಗೆ ದೆವ್ವ ಇಲ್ಲ. ಬಟ್ ಗೋಸ್ಟ್ ಮೂವಿ ಅಂತೂ ಖಂಡಿತ ಇದೆ. ಎಸ್ ಸರ್, ಅದೇ ಸರ್ ಹೇಳೋದಲ್ಲ ಅಂದ್ರೆ ಬೇರೆ ಬೇರೆ ವಿಚಾರಗಳು ಓದ್ತಾ ಅದು ಇದು ಮಾಡ್ತಾ ಇರ್ಬೇಕಾದ್ರೆ ನೆಗೆಟಿವ್ ಅನ್ನೋದೇ ಇಲ್ಲ ಅಂತ ಅನ್ಸಕ್ ಶುರುವಾಯ್ತು. ಅಂದ್ರೆ ಪ್ರಪಂಚದಲ್ಲಿ ಸುಳ್ಳು ಅನ್ನೋದಿಲ್ಲ, ಸುಳ್ಳೆಲ್ಲವೂ ನಮ್ಮ ಕಲ್ಪನೆ, ಇರುವುದೆಲ್ಲವೂ ಸತ್ಯ ಮಾತ್ರ. ಫಾರ್ ಎಕ್ಸಾಂಪಲ್, ಕತ್ಲಾಯ್ತು ಸೂರ್ಯ ಮುಳುಗ್ದ ಅಂತೀವಿ, ಸೂರ್ಯ ಎಲ್ಲಿ ಮುಳುಗ್ತಾನೆ, ಸೂರ್ಯ ಇದ್ದೇ ಇರ್ತಾನಲ್ವಾ. ನಮ್ಗೆ ನಮ್ಮ ಭೂಮಿಯ ಆ ಭಾಗಕ್ಕೆ ಸೂರ್ಯ ಕಾಣಿಸಲ್ಲ, ಅದರ ಅರ್ಥ ಸೂರ್ಯ ಇಲ್ಲ ಅನ್ನೋದಲ್ಲ, ಸೂರ್ಯ ಇದ್ದೇ ಇದ್ದಾನೆ, ಅದು ಸತ್ಯ ಕೂಡ. ಉಳಿದಿದ್ದೆಲ್ಲವೂ ನಮ್ಮ ಕಲ್ಪನೆಗಳು, ಸುಳ್ಳು. ಕೆಟ್ಟದ್ದು ಅಂತ ನಾವು ಯಾವ್ದನ್ನ ಹೇಳ್ತಿದ್ದೀವೋ ಅದೆಲ್ಲವೂ ಒಬ್ರಿಗೆ ಕೆಟ್ಟದ್ದು ಅನ್ಸುತ್ತೆ, ಇನ್ನೊಬ್ರಿಗೆ ಒಳ್ಳೇದಾಗ್ಬೋದು. ರಾಬಿನ್ ಹುಡ್ ಸ್ಟೋರಿಗಳನ್ನು ತಗೊಂಡ್ರೆ ಅವನು ತುಂಬಾ ಜನಕ್ಕೆ ಉಪಕಾರ ಮಾಡೋನಾಗಿರ್ತಾನೆ, ಬಟ್ ಕಾನೂನು ದೃಷ್ಟಿಯಲ್ಲಿ ನೋಡಿದ್ರೆ ಅವನು ಕೆಟ್ಟವನಾಗಿರ್ತಾನೆ. ಹಾಗೆ ಎಲ್ಲವೂ ಹಾಗೆ ಅಲ್ವಾ. ಈಗ ಎಕ್ಸಾಕ್ಟ್ಲಿ ಓಕೆ, ನಾವು ಕಾನೂನಲ್ಲಿ ಏನೇನಿದೆಯೋ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರಷ್ಟೇ ಅದು ತಪ್ಪು ಅಂತ ಅಲ್ವಾ. ಕೆಲವೆಲ್ಲ ತಪ್ಪುಗಳು ತಪ್ಪಲ್ಲ ಅವರವರ ಮಟ್ಟಕ್ಕೆ ಹಂಗೆ. ಸೊ ಇದನ್ನ ಹೇಗೆ ಹೇಳಬೇಕು, ಅದ್ರ ಜೊತೆಗೆ ಸ್ವಲ್ಪ ಇತ್ತೀಚೆಗೆ ಏನು ಸ್ಪಿರಿಚುವಲ್ ಅಂತೆಲ್ಲ ಹೋಗೋರು ಜಾಸ್ತಿ ಆಗಿದ್ದಾರೆ, ಫಿಲಾಸಫಿ ಮಾತಾಡೋರು. ನನಗೆ ಅರ್ಥ ಆದ ಫಿಲಾಸಫಿಯನ್ನು ಇದ್ರಲ್ಲಿ ಹೇಳಿದೆ, ಅದು ಗಮನಿಸ್ತಿದ್ರೆ ಇಲ್ವೋ ಗೊತ್ತಿಲ್ಲ. ಅಂದ್ರೆ ನಾನು ಯಾಕೆ ಈ ರೀತಿಯಲ್ಲಿ ಕತೆ ಹೇಳಿದೆ ಅನ್ನೋದಕ್ಕೆ, ಫಸ್ಟ್ ಮೇಡಮ್ ಕ್ಯಾರೆಕ್ಟರ್ ಅಲ್ಲಿ ಬರುತ್ತೆ, ಏನೋ ಹುಡ್ಕೊಂಡು ಹೋಗ್ತಾ ಇದಾರೆ. ನಾವೆಲ್ಲ ನಾರ್ಮಲ್ ಏನ್ ಹೇಳ್ತೀವಿ, ಪ್ರೆಸೆಂಟ್ ಅಲ್ಲಿ ಇರಬೇಕು, ಧ್ಯಾನದಲ್ಲೆಲ್ಲ ಹೇಳ್ತಾರಲ್ಲ ಪ್ರೆಸೆಂಟ್ ಅಲ್ಲಿ ಇರಬೇಕು, ಆ ಕ್ಷಣದಲ್ಲಿ ಇರಬೇಕು ಅಂತ. ನಾವು ಇವರು ಆ ಕ್ಷಣದಲ್ಲಿ ಇರ್ಲಿಲ್ಲ, ಅಂದ್ರೆ ಆ ಕ್ಷಣದಲ್ಲಿ ಇದ್ರು ಏನನ್ನೋ ಹುಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅವರ ವೇಲು ಜಾರ್ ಹೋಗಿದ್ದೆ ಗೊತ್ತಿಲ್ಲ. ನಾವು ತುಂಬಾ ಜನ ಹಂಗೆ ಮಾಡ್ತೀವಿ ಅನ್ಸುತ್ತೆ. ನಾವು ಯಾವ್ದನ್ನೋ ಫೋಕಸ್ ಮಾಡ್ತಿದ್ದೀವಿ ಅನ್ಕೊಂಡು ನಮ್ಮ ಸುತ್ತಮುತ್ತ ನಡೆಯೋದನ್ನೇ ನಾವು ಮರೆತು ಹೋಗ್ತೀವೇನೋ, ಫೋಕಸ್ಸೇ ಮಾಡಲ್ವೇನೋ ಅಂತ ಆ ದೃಷ್ಟಿಯಲ್ಲಿ ಹೋದೆ. ಹಾಗೆ ಅಲ್ಲಿ ಒಂದು ಬಾಟ್ಲ್ ಸೌಂಡ್ ಆಗ್ತಾ ಇತ್ತು. ಆಕ್ಚುಲಿ ಅಲ್ಲಿ ಎಲ್ಲೂ ನಾನು ದೆವ್ವ ಇದೆ ಅಂತ ತೋರ್ಸೇ ಇಲ್ಲ, ಎಲ್ಲವೋ ಈ ಪಾತ್ರದ ಕಲ್ಪನೆ ಆಗಿತ್ತು. ವಾಸ್ತವದಲ್ಲಿ ಅಲ್ಲಿ ಏನೂ ಇರಲಿಲ್ಲ, ಅವರೇ ಎಲ್ಲವನ್ನ ಕಲ್ಪಿಸ್ಕೊಳ್ತಾ ಹೋಗಿದ್ದು. ಸೊ ಆ ಬಾಟ್ಲು ಮನಸ್ಸಿದ್ದ ಹಾಗೆ, ಮನಸ್ಸು ಸೈಲೆಂಟ್ ಆಗಿದ್ರೆ ಓಕೆ, ಸುಮ್ಮನೆ ಮನಸ್ಸು ಓಲಾಡ್ತಾ ಇತ್ತು ಅಂದ್ರೆ ಬೇಡದಿರೋ ವಿಚಾರಗಳು ಬರುತ್ತೆ. ಸೊ ಹಂಗೆ ಅವರಿಗೆ ಭಯ ಆಯ್ತು, ಯಾವುದೋ ಒಂದು ದೆವ್ವ ಇದೆ ಅಂತ, ಇನ್ನೊಂದು ಮತ್ತೊಂದು ತಿರುಗಿ ನೋಡಿದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಈ ರೀತಿಯಾಗಿ ಇದನ್ನ ಹೇಳ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹೀಗೆ ಮಾಡೋಣ. ಒಪ್ಸಿದ್ದು ಅಂತ ಹಿಂಗೆ ಹೇಳಿದ್ದೆ. ಶೂಟಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಇಲ್ಲಿ ಫ್ರೀ ಇದ್ದಾಗ ದೇಶ್ ಬೇರೆ ಕತೆ ಮಾಡ್ಕೊಂಡಿದ್ರ ಹಂಗೆ ಏನಾದ್ರು ಕೇಳದಿರ್ತಾರಲ್ಲ, ಹಾಗೆ ಕೇಳಿದಾಗ ಇಲ್ಲ ಈ ತರದೊಂದು ಒಂದು 7-8 ಕಥೆಗಳೇನೋ ಹೇಳಿದ್ದೆ. ಅವಾಗ ಇದೆ ಚೆನ್ನಾಗಿದೆ, ಥ್ರಿಲ್ಲರ್, ಸೈಕಲಾಜಿಕಲ್ ಇದು ಮಾಡೋಣ ಅಂತ ಕೇಳಿದ್ರು. ಆಯ್ತು ಒಂದೇ 1 ವರ್ಷ ತಗೊಂಡೆ. ಅವ್ರಿಗೆ 1 ವರ್ಷದಿಂದ ಹೇಳಿದ್ದೆ ಕಾನ್ಸೆಪ್ಟ್ ನ, ಬಟ್ ನಾನು ಯಾಕೋ ಮನ್ಸು ಮಾಡಿರ್ಲಿಲ್ಲ, ಲೇಟ್ ಮಾಡಿ 1 ವರ್ಷ ಆದ್ಮೇಲೆ ಮಾಡಿದೆ. ಯಾವ ಸರ್? ಹಾ ಅದೇ ದಿವಂಗತ ಅಂದ್ರೆ ಇಲ್ಲದೆ ಇರೋದು ಅಂತಲ್ಲ ಸರ್. ಸರ್ ಹಾ ಅದೇ ದೆವ್ವ ಇಲ್ಲ ಅನ್ನೋ, ದಿವಂಗತ ಅಂದ್ರೆ ಇಲ್ದೇ ಇರೋದನ್ನ ದಿವಂಗತ. ಈಗ ನಾನು ಇಲ್ಲ ಅಂದ್ರೆ ನಾನು ದಿವಂಗತ ಅಂತ. ಸೊ ದಿವಂಗತ ದೆವ್ವ ಅಂದ್ರೆ ಇಲ್ದೇ ಇರೋ ದೆವ್ವ ಅಂತ. ಅದೇ ಅಲ್ಲಲ್ಲ, ಅದೇ ಸರ್ ನನ್ನ ದೃಷ್ಟಿಯಲ್ಲಿ ದೆವ್ವ ದಿವಂಗತ ದೆವ್ವ ಅಂತಂದ್ರೆ ಅಂದ್ರೆ ಇಲ್ಲದೆ ಇರುವ ದೆವ್ವ ಅಂತ, ಆ ಅರ್ಥದಲ್ಲಿ ನಾನು ಅದನ್ನ ಕಲ್ಪನೆ ಮಾಡಿ. ಹಾ ಕರೆಕ್ಟ್ ಸರ್, ನಾನು ಅದೇ ಹೇಳ್ತಾ ಇರೋದು, ಇದ್ದು ಇಲ್ಲದೆ ಇರೋದಲ್ವಾ. ಇಲ್ಲದೆ ಇರೋದನ್ನ ನಾವು ದಿವಂಗತ ಅಂತ ಹೇಳೋದು, ಅದನ್ನ ನಾನು ಹಂಗೆ ಹೇಳಿದೆ ಅಷ್ಟೇ. ದೆವ್ವ ಅನ್ನೋದು ಇಲ್ಲ ಅಂತ, ದಿವಂಗತ. ಏನ್ ಸರ್? ಹಾ ಹೌದು ಹೌದು ಹೌದು, ಅದೇ ನಾನು ಹೇಳಿದ್ದು. ಅದನ್ನ ಮನಸ್ಸು ಅಂತ ಹೇಳಿದ್ದು, ಅದು ಮನಸ್ಸು ಅಳ್ಳಾಡ್ತಾ ಇದ್ರೆ ಅಂದ್ರೆ ಸ್ವಾಸ್ಥ್ಯವಾಗಿ ಇಲ್ಲದೆ ಇದ್ರೆ, ವಿಚಲಿತವಾಗಿದ್ದಾಗ ಮನಸ್ಸಲ್ಲಿ ಬೇರೆ ಬೇರೆ ಕಲ್ಪನೆ ಹುಟ್ಟುತ್ತೆ ಅಂತ ಸಿಂಬಾಲಿಕಲಿ ಹಂಗೆ ಹೇಳಿದ್ದು. ಬಾಟ್ಲು ಗಾಳಿಗೆ ಅಲ್ಲಾಡ್ಬೋದಲ್ಲ ಸರ್, ಪ್ರಾಕ್ಟಿಕಲ್. ಹಾ ಅದು ಯಾರು ಇಲ್ದೇ ಇರೋ ಮನೆ, ಒಂದು ಹಂತಕ್ಕೆ ಪಾಳು ಬಿದ್ದ ಮನೆ,
ಅಲ್ಲಿ ಯಾವ್ದಕ್ಕೂ ನೀತ್ ಹಾಕಿರೋ ಬಾಟ್ಲು ಜಾರ್ಕೊಂಡ್ಬಿಟ್ಟಿದೆ. ಇಲ್ಲ, ನನಗ್ ದೆವ್ವದ ಬಗ್ಗೆ ನಂಬಿಕೆ ಇಲ್ಲ. ಈಗ ಕೆಲವರು ಈಗ ಬಂದಿದ್ದೀರಿ, ಇನ್ನೊಂದು ಶೋ ಹಾಕ್ತಿವಿ ಅದಕ್ಕೆ. ಸೊ ಈಗ ಒಂದು ಊಟ ಮಾಡ್ಕೊಂಡು ಹಾಕೊಳ್ಳೋದು ಅಥವಾ ಹಾಕಿರೋದು ಉಳಿದವ್ರು ಊಟ ಮಾಡೋದು ಹಿಂಗೆ ಅಂತ. ಸಾರಿ, ಕೇಳಿ. ಹಾ, ಹೌದು. ಗೊತ್ತಾಗತ್ತ ಅಷ್ಟೇ. ಇಲ್ಲಿ ಒಂದು ತಮಾಷೆ ಆಗಿತ್ತು. ಮೇಡಮ್ ಹಿಂಗ್ ಬಾಯಿಗೆ ಸಿಗರೇಟ್ ಇಟ್ಟ ತಕ್ಷಣ ಎಲ್ಲ ನಕ್ಬಿಟ್ರು. ಯಾಕೆ ಕೇಳಿದ್ರೆ ನೀಟಾಗಿ ಲಾಲಿಪಾಪ್ ಬಾಯಿಗೆ ಇಟ್ಟಂಗೆ ಇಟ್ಬಿಟ್ಟಿದ್ರು.